ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನಾನಿವತ್ತು ತೋರಿಸ್ತಕ್ಕಂಥ ಪ್ರಾಪರ್ಟಿ ಲೊಕೇಶನ್ ಬಂದು ಚಿಕ್ಕಬಳ್ಳಾಪುರಲ್ಲಿದೆ. 30-40 ಸೈಟಲ್ಲಿ ಇಂಡಿಪೆಂಡೆಂಟ್ ಹೌಸ್ನ ಕಟ್ಟಿದ್ದಾರೆ. ಆ್ಯಕ್ಚುಲಾಗಿ ಆಲ್ಮೋಸ್ಟ್ 4 ಮನೆ ರೆಂಟ್ ಬರುತ್ತೆ. ಆ್ಯಕ್ಚುಲಾಗಿ ನೀವು ಇದ್ಕೊಂಡು 3 ಮನೆ ರೆಂಟಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಸೊ ನೀವೇನಾದರೂ ಚಿಕ್ಕಬಳ್ಳಾಪುರ ಸೈಡು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದರೆ ಸೊ ಡೆಫಿನೆಟಾಗಿ ಈ ಪ್ರಾಪರ್ಟಿ ನಿಮಗೆ ಸೂಟ್ ಆಗುತ್ತೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಲಿವೇಶನ್. ಇದು ವೆಸ್ಟ್ ಫೇಸ್ ಸೈಟ್ ಅಂತ ಹೇಳ್ಬೋದು. ಎಲ್ಲ ನಾರ್ತ್ ಫೇಸ್ ಡೋರ್ಗಳಿದ್ದಾವೆ. ನಿಮಗೆ ಆಲ್ಮೋಸ್ಟ್ ನೋಡಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ, ಕಂಪ್ಲೀಟ್ ನಿಮಗೆ CMC ಖಾತಾ ಆಗಿರ್ತಕ್ಕಂಥ ಪ್ರಾಪರ್ಟಿ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂತ ಹೇಳ್ಬೋದು. ನಿಮಗೆ ಪೂರ್ತಿಯಾಗಿ ಏರಿಯಾ ತೋರಿಸ್ತೀನಿ ನೋಡಿ. ಸೊ ಕಂಪ್ಲೀಟ್ ನಿಮಗೆ ಎಲ್ಲ ಕಡೆ ಮನೆ ಇದೆ. ಆ್ಯಕ್ಚುಲಾಗಿ ಏನು ಯೋಚನೆ ಇಲ್ಲ. ಸೊ ಇವಾಗಲೇ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಸೊ ಮತ್ತೊಮ್ಮೆ ನಾನು ನಿಮಗೆ ಪ್ರಾಪರ್ಟಿ ಎಲಿವೇಷನ್ನ ತೋರಿಸ್ತಾ ಇದ್ದೀನಿ. ಇದು MS ಗೇಟ್. ಆ್ಯಕ್ಚುಲಿ 30 ಫೀಟ್ ಕಂಪ್ಲೀಟ್ ನಿಮಗೆ MS ಗೇಟನ್ನು ಕೊಟ್ಟಿದ್ದಾರೆ. ನೀಟಾಗಿರ್ತಕ್ಕಂಥ ಪೇಂಟಿಂಗು, ತುಂಬ ಹಾರ್ಡ್ ಅನಿಸಲ್ಲ, ನೀಟಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಎಲಿವೇಷನ್ ತುಂಬ ನೀಟಾಗಿದೆ. ಎಲ್ಲೂ ಕೂಡ ಕ್ಲಾಡಿಂಗನ್ನು ಕೊಟ್ಟಿಲ್ಲ. ಸೊ ಬನ್ನಿ, ನಾನು ಇವಾಗ ಪಾರ್ಕಿಂಗ್ ಸ್ಪೇಸನ್ನು ತೋರಿಸ್ತಾ ಇದ್ದೀನಿ. ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ವಿಶಾಲವಾದ ಸ್ಪೇಷಿಯಸ್ ಆದಂಥ ಪಾರ್ಕಿಂಗ್ ಇದೆ. ಆ್ಯಕ್ಚುಲಾಗಿ ನೋಡಿ, ನಿಮ್ಗೆ 2 ಕಾರ್ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಒಂದಷ್ಟು 2 ವೀಲರ್ ಕೂಡ ಪಾರ್ಕ್ ಮಾಡ್ಬೋದು. ನಿಮಗೆ 4 ಮನೆಗಳಿದೆ. 4 ಮನೆ ಕೂಡ ಇಂಡಿವಿಜುವಲ್ ನಿಮಗೆ ಗ್ಯಾಸ್ ಪಾಯಿಂಟನ್ನು ಕೊಟ್ಟಿದ್ದಾರೆ, ಸಿಲಿಂಡರ್ ಪಾಯಿಂಟನ್ನು ಕೊಟ್ಟಿದ್ದಾರೆ, ನೋಡ್ಬೋದು. ಸೊ ನೋಡಿ, ಇಲ್ಲಿ ಕಂಪ್ಲೀಟ್ ನಿಮಗೆ ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ. ಸೊ ಮತ್ತೊಮ್ಮೆ ನಿಮಗೆ ಪಾರ್ಕಿಂಗ್ ವ್ಯೂವನ್ನು ತೋರಿಸ್ತಾ ಇದೆ ನೋಡಿ. ನಿಮಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಅಷ್ಟೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಮ್ಯಾಚಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಬನ್ನಿ, ಇವಾಗ ನಾನು ನಿಮಗೆ ಆಲ್ಮೋಸ್ಟ್ ನಿಮಗೆ ಒಂದಷ್ಟು EV ಪಾಯಿಂಟನ್ನು ತೋರಿಸ್ತೀನಿ, ಎಲೆಕ್ಟ್ರಿಕ್ ಬೋರ್ಡನ್ನು ತೋರಿಸ್ತೀನಿ ನೋಡಿ. ಇಲ್ಲಿ EV ಚಾರ್ಜಿಂಗ್ ಪಾಯಿಂಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಬೋರ್ಡು, ಪ್ರತಿಯೊಂದು ಮನೆಗೆ ಇಂಡಿಪೆಂಡೆಂಟ್ ಮೀಟರ್ಗಳನ್ನ ಕೂಡ ಆಲ್ರೆಡಿ ಹಾಕಿದ್ದಾರೆ. ಸೊ ಪರ್ಮನೆಂಟ್ ಮೀಟರ್ ಕೂಡ ಇದೆ, ನೀವು ಗಮನಿಸ್ಬೋದು. ಇಲ್ಲಿ ಯು ಶೇಪ್ ಮೆಟ್ಲನ್ನು ಕೊಟ್ಟಿದ್ದಾರೆ ಮೇಲ್ಗಡೆ ಹೋಗಲಿಕ್ಕೆ. ಸೊ ಬನ್ನಿ, ಈಗ ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿ ನಿಮಗೆ ಕೆಳಗಡೆ ಇರ್ತಕ್ಕಂಥ ಬಾಡಿಗೆ ಮನೆಗೆ ಎಂಟ್ರಿ ಡೋರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಬನ್ನಿ, ಆಲ್ಮೋಸ್ಟ್ ನಿಮಗೆ ಪ್ಯಾಸೇಜ್ ಕೂಡ ಸಾಕಷ್ಟು ಇದೆ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 2 BHK ಮನೆ ಇದೆ. ಕಂಪ್ಲೀಟ್ ನಿಮಗೆ ಸೇಫ್ಟಿ ಗ್ರಿಲ್ಸ್, ಎಲ್ಲಿಂದಲೂ ಕೂಡ ಎಂಟ್ರಿ ಇಲ್ಲ. ಸೊ ಮೇನ್ ಗೇಟ್ ಬಿಟ್ಟರೆ ನಿಮಗೆ ಬೇರೆ ಕಡೆ ಇಲ್ಲಿಂದ ಎಂಟ್ರಿ ಆಗಕ್ಕೆ ಸಾಧ್ಯ ಇಲ್ಲ. ನೋಡಿ ಬನ್ನಿ, ಇವಾಗ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 2 BHK ಮನೆ ಇದೆ, ಗಮನಿಸ್ತಿರ್ಬೋದು. ಇಲ್ಲಿ ಸೆಟ್ ಬ್ಯಾಕನ್ನು ತೋರಿಸ್ತೀನಿ ನಿಮಗೆ. ಕಂಪ್ಲೀಟ್ ನಿಮಗೆ ಎಂಡ್ ಟು ಎಂಡ್ ನಿಮಗೆ ಎಲ್ಲ ಕಡೆ ಗ್ರಿಲ್ಸನ್ನು ಕವರ್ ಮಾಡಿದ್ದಾರೆ. MS ಇಂದ ಗ್ರಿಲ್ಸನ್ನು ಕೂಡ ಕವರ್ ಮಾಡಿದರೆ, ಹಾಗಾಗಿ ಎಲ್ಲೂ ಕೂಡ ಎಂಟ್ರಿ ಇಲ್ಲ. ನಾನು ಅವಾಗಲೇ ನಿಮ್ಗೆ ಹೇಳ್ದಂಗೆ ಗ್ರೌಂಡ್ 2 BHK ಮನೆ ಇದೆ, ಅಲ್ಲಿ ನಾನು ಬರ್ತಾ ಇದ್ದೀನಿ. ನಿಮಗೆ ಓನ್ ಬೋರ್ವೆಲ್ ಕೂಡ ಇದೆ, ಅದನ್ನು ಫೋಕಸ್ ಮಾಡಿ ತೋರಿಸ್ತದೆ ನೋಡಿ. ಓನ್ ಬೋರ್ವೆಲ್ ಇದೆ, ನೀರಿಗೇನು ಸಮಸ್ಯೆ ಇಲ್ಲ ನಿಮಗೆ. ಆಲ್ಮೋಸ್ಟ್ ಈಗ CMC ವಾಟರ್ ಕೂಡ ಬರ್ತಾ ಇರ್ಬೋದು. ಸೊ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ 2 BHK ಮನೆ ನಾರ್ತ್ ವೆಸ್ಟ್ ಡೋರ್ ಅಂತ ಹೇಳ್ಬೋದು. ಎಂಟ್ರಿ ಆಗ್ತಾ ಇದ್ದೀನಿ ಇವಾಗ. ಕಂಪ್ಲೀಟ್ ನಿಮಗೆ ಇಲ್ಲೂ ಕೂಡ ವುಡ್ ವರ್ಕು, TV ಕ್ಯಾಬಿನೆಟು, ಕಿಚನ್ ಕ್ಯಾಬಿನೆಟು ಎಲ್ಲನೂ ಕೂಡ ರೆಡಿ ಇದೆ. ನಿಮಗೆ ಆಲ್ಮೋಸ್ಟ್ 12,000 ರೆಂಟ್ ಇಲ್ಲಿ ಬರ್ಬೋದು ಆ್ಯಕ್ಚುಲಾಗಿ 2 BHK ಮನೆ ಗ್ರೌಂಡ್ ಫ್ಲೋರ್ಗೆ. ಸೊ ನಾನು ನಿಮಗೆ TV ಕ್ಯಾಬಿನೆಟ್ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ. ಫಾಲ್ ಸೀಲಿಂಗ್ ಎಲ್ಲ ಏನೂ ಮಾಡಿಲ್ಲ ಆ್ಯಕ್ಚುಲಾಗಿ. ಸೊ ನಾರ್ತ್ ವೆಸ್ಟ್ ಡೋರ್ ಅಂತ ಹೇಳ್ಬೋದು. ನನಗೆ ವಿಶಾಲವಾದ ಹಾಲನ್ನು ತೋರಿಸ್ಕೊಂಡು ನಿಮಗೆ ಎಂಟ್ರಿ ಆಗ್ತದೆ ಕಿಚನ್ ಒಳಗಡೆ. ಪಕ್ಕದಲ್ಲಿ ನಿಮಗೆ ಪೂಜಾ ರೂಮ್ ಕೂಡ ಇದೆ. ಸೊ ರೆಂಟಲ್ ಪರ್ಪಸ್ಗೆ ಏನು ಮಾಡಬೇಕು ನೀಟಾಗಿ ಅದನ್ನು ಪ್ಲಾನ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪೂಜಾ ರೂಮ್ ಕೂಡ ಇದೆ. ಸೊ ಪೂಜಾ ರೂಮ್ ಆದಂದರೆ ನಿಮಗೆ ಕಿಚನ್ ಇದೆ. ಕಿಚನ್ ಕಂಪ್ಲೀಟ್ಲಿ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ. ಆಲ್ಮೋಸ್ಟ್ ವೆಂಟಿಲೇಷನ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ನಿಮಗೆ ಕತ್ಲೆ ಅಂತ ಅನಿಸಲ್ಲ. ಸೊ ವೆಂಟಿಲೇಷನ್ ತುಂಬ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಕಿಚನಿಂದ ನೀವು ಮತ್ತೊಮ್ಮೆ ನಾನು ನಿಮಗೆ ಇಲ್ಲಿ ಪಕ್ಕದಲ್ಲಿ ಬಂದರೆ 2 ಬೆಡ್ರೂಮ್ ಇದೆ. ಆ್ಯಕ್ಚುಲಿ ನಿಮಗೆ ಮತ್ತೊಮ್ಮೆ ನಿಮಗೆ ಎಲ್ಲ ಕಡೆ ತೋರಿಸ್ತಾ ಇದ್ದೀನಿ. ಸೊ ಹಾಲ್ ವ್ಯೂ ಯಾವ ಥರ ಬರುತ್ತೆ ನಿಮಗೆ, ಯು ಶೇಪಲ್ಲಿ ನಿಮಗೆ ಫರ್ನಿಚರ್ ಹಾಕ್ಕೊಂಡಾಗ ಕಂಫರ್ಟಬಲ್ ಆಗಿರುತ್ತೆ ಆ್ಯಕ್ಚುಲಾಗಿ. ಸೊ ಆ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟಾಗಿ ನಿಮಗೆ ಬೇಕೇ ಬೇಕು ವಾಷಿಂಗ್ ಮಿಷಿನ್ ಪಾಯಿಂಟು. ಇಲ್ಲಿ ನಿಮಗೆ ಮಾಸ್ಟರ್ ಬೆಡ್ರೂಮ್ ಕೂಡ ಇದೆ. ಸಿಂಪಲ್ ಆಗಿರ್ತಕ್ಕಂಥ ರೂಮ್ ಆ್ಯಕ್ಚುಲಾಗಿ. ನಿಮಗೆ ಆಲ್ಮೋಸ್ಟ್ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ. ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಸೊ ಅಟ್ಯಾಚ್ ಬಾತ್ರೂಮ್ ನಿಮಗೆ ಫೋಕಸ್ ಮಾಡಿ ತೋರಿಸ್ತಾ ಇದೆ ನೋಡಿ ಇವಾಗ. ಸೊ ಸಿಂಪಲ್ಲಾಗಿ ನೀಟಾಗಿ ವರ್ಕ್ ಮಾಡಿದ್ದಾರೆ ಆ್ಯಕ್ಚುಲಾಗಿ. ಸೊ ಅಟ್ಯಾಚ್ ಬಾತ್ರೂಮ್ ಎಲ್ಲ ಇದೆ, ನಿಮಗೆ ನೋಡ್ಬೋದು. ಸ್ಪೇಷಿಯಸ್ ಆದಂಥ ಬಾತ್ರೂಮ್ ಕೂಡ ಅಂತಲೂ ಹೇಳ್ಬೋದು. ಸೊ ಇಲ್ಲಿಂದ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ ಇದೆ ಮತ್ತು ಕಾಮನ್ ಬೆಡ್ರೂಮ್ ಕೂಡ ಇದೆ, ಅದನ್ನು ಕೂಡ ಫೋಕಸ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಬನ್ನಿ, ಇಲ್ಲಿ ಕಾಮನ್ ಬಾತ್ರೂಮ್, ನನಗೆ ಅಟ್ಯಾಚ್ ಬಾತ್ರೂಮ್ ಪಕ್ಕದ ರೂಮಲ್ಲೇ ಲಿವಿಂಗ್ ಏರಿಯಾಗೆ ಮತ್ತು ಒಂದು ಬೆಡ್ರೂಮ್ಗೆ ಅಟ್ಯಾಚ್ಡ್ ಆಗಿ ಒಂದು ಕಾಮನ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಸೊ ರೋಡ್ ಸೈಡ್ ವಿಂಡೋ ಆ್ಯಕ್ಚುಲಾಗಿ, ಪಾರ್ಕಿಂಗ್ ಸೈಡ್ ವಿಂಡೋ ಇದು. ಬೆಳಕಿಗೆ ಏನು ಕಂಫರ್ಟಬಲ್ ಆಗಿ ನಿಮಗೆ ವೆಂಟಿಲೇಷನ್ ಬರುತ್ತೆ ಅಂತ ಹೇಳ್ಬೋದು. ಸೊ ವುಡ್ ವರ್ಕ್ ನೋಡಿ, ಕಂಪ್ಲೀಟ್ ಎಲ್ಲರೂ ಕೂಡ ವುಡ್ ವರ್ಕ್ ಮಾಡಿದ್ದಾರೆ. ಸೊ ಮೇಯ್ನ್ ನಿಮಗೆ ರೆಂಟ್ ಬರ್ತಕ್ಕಂಥ ಜನ, ರೆಂಟೆಡ್ ಪರ್ಸನ್ ಅಥವಾ ಏನು ಟೆನೆಂಟ್ ಅಂತ ನಾವೇನು ಹೇಳ್ತೀವಿ, ಅವ್ರಿಗೆ ಆಲ್ಮೋಸ್ಟ್ ನಿಮಗೆ ವುಡ್ ವರ್ಕ್ ಆಗಿರೋದೇ ಬೇಕಾಗಿರುತ್ತೆ. ಸೊ ಕಂಪ್ಲೀಟ್ ನಿಮಗೆ ವುಡ್ ವರ್ಕ್ ಎಲ್ಲ ಆಗಿದೆ ಅಂತಲೇ ಹೇಳ್ಬೋದು. ಸೊ ಬರೀ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಸ್ಪೇಷಿಯಸ್ ಆಗಿರ್ತಕ್ಕಂಥ ನಿಮಗೆ ವಿಶಾಲವಾದ ಸೆಟ್ ಬ್ಯಾಕನ್ನು ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನಿಮಗೆ. ಸೊ ಬನ್ನಿ, ಮತ್ತೊಮ್ಮೆ ನಿಮಗೆ ಪಾರ್ಕಿಂಗ್ ಪಾಯಿಂಟ್ ವ್ಯೂವನ್ನು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ವಿಶಾಲವಾಗಿದೆ. ಸೊ ಬನ್ನಿ, ನೀವು ಗಮನಿಸ್ತಾ ಇರ್ಬೋದು. ಆಲ್ಮೋಸ್ಟ್ ನಿಮಗೆ 100 ರೂಪೀಸ್ ಗ್ರಾನೈಟನ್ನು ಇವರು ಹಾಕಿದ್ದಾರೆ. ಸೊ ಎಲ್ಲ ಅಂಟಿಸ್ಕಿಟ್ ಗ್ರಾನೈಟ್, ನಿಮಗೆ ಮಳೆ ಬಂದರೆ ಜಾರೋದಿಲ್ಲ, ನೀರು ಬಂದರೆ ಜಾರೋದಿಲ್ಲ. ಸೊ ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ ಇವಾಗ. ಸೊ ಮೇಲ್ಗಡೆ ನಿಮಗೆ ಓನರ್ ಪರ್ಪಸ್ಗೆ ನೀವು ಪ್ಲಾನ್ ಮಾಡಿದರೆ, ಓನರ್ ಪರ್ಪಸ್ ಯಾರು ಈ ಮನೆನ ಪರ್ಚೇಸ್ ಮಾಡ್ತಾರೆ ಅವರು ಇರ್ಬೋದು. ಆ್ಯಕ್ಚುಲಿ ಓನರ್ ಪರ್ಪಸ್ ಮನೆ ಅಂತ ಹೇಳ್ಬೋದು ಇದು. ಸೊ 3 BHK ಮನೆ, ತುಂಬ ವಿಶಾಲವಾಗಿರ್ತಕ್ಕಂಥ ಮನೆ ಆ್ಯಕ್ಚುಲಿ.
ಆ್ಯಕ್ಚುಲಾಗಿ ಎಲ್ಲ ಕಡೆ ನಿಮಗೆ MS ಗ್ರಿಲ್ಗಳು ಮತ್ತು ರೈಟ್ ಸೈಡಲ್ಲಿ ಆಲ್ಮೋಸ್ಟ್ ನಿಮಗೆ ಕ್ಲಾಡಿಂಗನ್ನು ಅಂದರೆ ವೆಟ್ರಿಫೈ ಟೈಲ್ಸನ್ನು ಕೂಡ ಹಾಕಿದ್ದಾರೆ ವಾಲ್ ಟೈಲ್ಸ್ನ. ಸೊ ಕಂಪ್ಲೀಟ್ ಸೇಫ್ಟಿ ಇರ್ತಕ್ಕಂಥ ಮನೆ. ಆ್ಯಕ್ಚುಲಿ ನಾರ್ತ್ ಫೇಸ್ ಡೋರ್ ಆ್ಯಕ್ಚುಲಾಗಿ ವೆಸ್ಟ್ ಫೇಸ್ ಸೈಟ್ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಸೊ ನೋಡಿ ಎಷ್ಟು ಸೆಟ್ ಬ್ಯಾಕ್ ಎಲ್ಲ ಕಂಫರ್ಟಬಲ್ ಆಗಿದೆ. ನಾನು ನಿಮಗೆ ಇವಾಗ ಎಂಟ್ರಿ ಆಗ್ತಾ ಇದ್ದೀನಿ 3 BHK ಮನೆಗೆ. ಫಸ್ಟ್ ಫ್ಲೋರಲ್ಲಿ ಇದ್ದೀನಿ ಆ್ಯಕ್ಚುಲಾಗಿ. ನೋಡಿ 3 BHK ಲಿವಿಂಗ್ ಏರಿಯಾ ಇದು ನೋಡ್ತಾ ಇದ್ದೀನಿ. ಎಷ್ಟು ನೀಟಾಗಿ ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ರೆ. ಲೈಟ್ ಆ್ಯಕ್ಚುಲಿ ಇನ್ನೂ ಆನ್ ಮಾಡಿಲ್ಲ ಅಲ್ಲಿ. ಸೊ ಲೈಟ್ ಒಂದಷ್ಟು ಇನ್ನೂ ಕನೆಕ್ಷನ್ ಆಗಿಲ್ಲ, ಹಾಗಾಗಿ ಲೈಟನ್ನು ಆನ್ ಮಾಡಿಲ್ಲ. ಸೊ ನೋಡಿ ಕಂಪ್ಲೀಟ್ ನಿಮಗೆ 3 BHK ಮನೆ ಸ್ಪೇಷಿಯಸ್ ಆಗಿದೆ. ಲಿವಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ. ನಾನು ಲಿವಿಂಗ್ ಏರಿಯಾಗಿಂದ ಒಂದು ಪೂಜಾ ರೂಮ್ ಕೂಡ ಇದೆ. ಪೂಜಾ ರೂಮ್ ನಿಮಗೆ ಆಲ್ಮೋಸ್ಟ್ ಟೀಕ್ ಡೋರ್ ಮತ್ತು ಟೀಕ್ ಫ್ರೇಮ್ ಅಂತಲೇ ಹೇಳ್ಬೋದು. ಓನರ್ ಪರ್ಪಸ್ಗೆ ಮಾಡಿರ್ತಕ್ಕಂಥ ಮನೆ ಇದು. ಸೊ ಕಿಚನ್ ವ್ಯೂ ಇದೆ. ಕಿಚನ್ ವ್ಯೂ ಈ ಥರ ಕೊಟ್ಟಿದ್ದಾರೆ ನಮಗೆ. ಕಂಪ್ಲೀಟ್ ನಿಮಗೆ ಸಿಂಪಲ್ ಆಗಿರ್ತಕ್ಕಂಥ ಕಲರು, ತುಂಬ ಗಜಿಬಿಜಿ ಅಂತ ಏನು ಮಾಡಿಲ್ಲ. ಸಿಂಪಲ್ ಆಗಿರ್ತಕ್ಕಂಥ ಸಿಂಪಲಾಗಿ ಕೂಡ ಮಾಡಿದ್ದಾರೆ. ಸೊ ಬ್ಯಾಕ್ ಸೈಡ್ ಒಂದು ಯುಟಿಲಿಟಿ ಕೂಡ ಮಾಡಿದ್ದಾರೆ ನಿಮಗೆ. ಒಂದಷ್ಟು ನಿಮಗೆ ವಾಷಿಂಗ್ ಏರಿಯಾ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಹಾಗಾಗಿ ಓನರ್ ಪರ್ಪಸ್ಗೆ ಅಂತ ಹೇಳಿಬಿಟ್ಟು ಒಂದು ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಸೊ ಯುಟಿಲಿಟಿಯಿಂದ ನಾನು ಇವಾಗ ಲೆಫ್ಟಿಗೆ ಹೋಗ್ತಾ ಇದ್ದೀನಿ. ನೋಡಿ ಅದನ್ನು ಕೂಡ ನಿಮಗೆ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಇರ್ತಕ್ಕಂಥ ಬ್ಲೂ ಟೈಲ್ಸ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಇವಾಗ ಸೊ ಲಿವಿಂಗ್ ಏರಿಯಾ ಮತ್ತೊಮ್ಮೆ ನಾನು ನಿಮಗೆ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಸ್ಪೇಷಿಯಸ್ ಆಗಿದೆ. ಬನ್ನಿ 3 ಬೆಡ್ರೂಮ್ ಅಂತ ನಿಮ್ಗೆ ಹೇಳಿದೆ. 3 ಬೆಡ್ರೂಮ್ ಕೂಡ ಯಾವ ಥರ ಇದೆ ನೋಡ್ಕೊಂಬರೋಣ. ಈಗ ಫಸ್ಟ್ ಬೆಡ್ರೂಮ್ ನನಗೆ ಎಂಟ್ರಿ ಆಗ್ತಾ ಇದ್ದೀನಿ. ಕಂಪ್ಲೀಟ್ ನಿಮಗೆ ವೆಂಟಿಲೇಷನ್ ಇರ್ಬೋದು, ಕಲರ್ ಕಾಂಬಿನೇಷನ್ಸ್ ಇರ್ಬೋದು, ವುಡ್ ವರ್ಕ್ ಇರ್ಬೋದು, ಎಲ್ಲನೂ ನೀಟಾಗಿ ಮಾಡಿದರೆ. ಗ್ರಾನೈಟ್ ಫ್ಲೋರಿಂಗನ್ನು ನಾನು ನಿಮಗೆ ತೋರಿಸ್ತಾ ಬರ್ತಾ ಇದ್ದೀನಿ. ಸೊ ಹೊರಗಡೆ ನೋಡಿ. ಸೊ ಇದು ಲಿವಿಂಗ್ ಏರಿಯಾ ಮತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಲಿವಿಂಗ್ ಏರಿಯಾ ನೋಡಿ ಎಷ್ಟು ಈ ಕಡೆಯಿಂದ ಯಾವ ಥರ ಕಾಣಿಸ್ತದೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಬನ್ನಿ. ಸೊ ಲಿವಿಂಗ್ ಏರಿಯಾಗೆ ಒಂದು ಕಾಮನ್ ಬಾತ್ರೂಮ್ ಇದ್ದೇ ಇರುತ್ತೆ. ಸೊ ಕಾಮನ್ ಬಾತ್ರೂಮ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಸಿಂಪಲಾಗಿ, ತುಂಬ ಅದ್ದೂರಿಯಾಗಿ ಏನು ಮಾಡಿಲ್ಲ, ತುಂಬ ಸಿಂಪಲ್, ಜಾಸ್ತಿ ಖರ್ಚು ಕೂಡ ಮಾಡಿಲ್ಲ, ತುಂಬ ಸಿಂಪಲಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಬೆಡ್ರೂಮ್ ನಂಬರ್ 2. ಸೊ ಇಲ್ಲೂ ಕೂಡ ನಿಮಗೆ ವಾಸ್ತು ಕಲರ್, ನಿಮಗೆ ಹಳದಿ ಕಲರ್ನ ಪೇಂಟನ್ನು ಮಾಡಿದ್ದಾರೆ. ಸೊ ಫಾಲ್ ಸೀಲಿಂಗ್ ಎಲ್ಲ ತುಂಬ ಸಿಂಪಲಾಗಿ ಮಾಡಿದ್ದಾರೆ. ಆ್ಯಂಡ್ ವುಡ್ ವರ್ಕ್ ಕೂಡ ತುಂಬ ಕ್ವಾಲಿಟಿ ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ನನಗೆ 80 ಫೀಟ್ ನಿಮಗೆ ಗ್ರಾನೈಟ್ ಫ್ಲೋರಿಂಗನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ 3ನೇ ಬೆಡ್ರೂಮ್ ಕೂಡ ಎಂಟ್ರಿ ಆಗ್ತಾ ಇದ್ದೀನಿ. ಇಲ್ಲೂ ಕೂಡ ನಿಮಗೆ ವುಡ್ ವರ್ಕ್ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ಒಂದಷ್ಟು ನಿಮಗೆ ರೋಡ್ ಸೈಡ್ ವಿಂಡೋ ಆ್ಯಕ್ಚುಲಾಗಿದ್ದು ಅದನ್ನು ತುಂಬ ಸ್ಪೆಷಲಾಗಿ ಡಿಸೈನ್ ಮಾಡಿದ್ದಾರೆ ವುಡ್ಡಲ್ಲಿ. ಅದನ್ನು ನಿಮಗೆ ಫೋಕಸ್ ಮಾಡಿ ತೋರಿಸ್ತಾರೆ. ದೊಡ್ಡದಾದ ವಿಂಡೋ, ಆಲ್ಮೋಸ್ಟ್ ಇದು ರೋಡ್ ಸೈಡಿಗೆ ಬರೋದ್ರಿಂದ ನೀಟಾಗಿ ಪ್ಲಾನ್ ಮಾಡಿದ್ದಾರೆ. ಸೊ ಫಾಲ್ ಸೀಲಿಂಗ್ ಎಲ್ಲ ಇದೆ ಅಂತ ಹೇಳ್ಬೋದು. ಮತ್ತು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಅಂದರೆ 2 ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ 1 ಬೆಡ್ರೂಮ್ಗೆ ಕಾಮನ್ ಬಾತ್ರೂಮ್ ಇದೆ ಅಂತ ಹೇಳ್ಬೋದು. ಸೊ ಓನರ್ ಪರ್ಪಸ್ಗೆ ಇರ್ತಕ್ಕಂಥ ಮನೆ ಆ್ಯಕ್ಚುಲಿ. ಸೊ ಓನರ್ ಯಾರು ಪರ್ಚೇಸ್ ಮಾಡ್ತಾರೆ ಅವರಿಗೆ ಡಿಸೈನ್ ಮಾಡಿದ್ರು ಈ ಮನೆನ. ನಾನು ನಿಮಗೆ ಡೋರನ್ನು ಫೋಕಸ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ನಿಮಗೆ ಬರ್ಮಾ ಬಾರ್ಡ್ರು, ಟೀಕ್ ಡೋರ್ ಅಂತಲೇ ಹೇಳ್ಬೋದು. ಸೊ ನೋಡಿ ಇನ್ನು ಪಾಲಿಶ್ ಕೂಡ ಆಗಿಲ್ಲ. ಸೊ ಪಾಲಿಶ್ ಮಾಡ್ತಾರೆ. 1 ಕೋಟ್ ಪೇಂಟ್ ಪೆಂಡಿಂಗ್ ಇರುತ್ತೆ. ಸೊ ಅದನ್ನು ನೀವು ಅಗ್ರಿಮೆಂಟ್ ಆದಮೇಲೆ ಅವ್ರು ಮಾಡಿಕೊಡ್ತಾರೆ. ಸಣ್ಣ ಪುಟ್ಟ ಏನಿರುತ್ತೆ ಅದನ್ನ ಟಚಪ್ಸ್ ಎಲ್ಲ ಮಾಡಿಕೊಡ್ತಾರೆ ಅಂತ ಹೇಳ್ತಾ. ಸೊ ಬನ್ನಿ ನಾನು ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ 2 BHK ಮನೆ ಮತ್ತು 1 BHK ಮನೆ, ಒಂದು ಮನೆ ಇದೆ ಆ್ಯಕ್ಚುಲಾಗಿ. ಅಂದರೆ ನಿಮಗೆ 3 ಮನೆ ಇಲ್ಲಿ ರೆಂಟಿಗೆ ಕೊಟ್ಕೋಬೋದು, 1 ಮನೇಲಿ ನೀವು ಇರ್ಬೋದು. ಸೊ ಹಂಗಾಗಿ ರೆಂಟೆಡ್ ಇನ್ಕಮ್ ಬೇಕು ಅನ್ನೋಂಥವ್ರಿಗೆ ಈ ಪ್ರಾಪರ್ಟಿ ಸೂಟ್ ಆಗುತ್ತೆ. ಸೊ ಬನ್ನಿ ನಾನು ಇವಾಗ ಸೆಕೆಂಡ್ ಫ್ಲೋರ್ ಇದ್ದೀನಿ. ಎಲ್ಲ ಕಡೆ ನಿಮಗೆ MS ಡೋರಿಂದ MS ಸೇಫ್ಟಿ ಡೋರನ್ನು ಮಾಡಿದ್ದಾರೆ ನಿಮಗೆ. ಇವನ್ ನಿಮಗೆ 1 BHK ಮನೆ ಕೂಡ ಸಪ್ರೇಟಾಗಿ ಸೇಫ್ಟಿ ಡೋರನ್ನು ಮಾಡಿದರೆ ಗಮನಿಸ್ಬೋದು. ಇದು 1 BHK ಎಂಟ್ರಿ ಆಗ್ತಾ ಇದ್ದೀನಿ ಇವಾಗ. ಸೊ ಇಲ್ಲೂ ಕೂಡ ಒಂದು ಕಿಚನ್ನು, ಒಂದು ಹಾಲು, ಒಂದು ಬೆಡ್ರೂಮ್ ಇದೆ. ಕಂಪ್ಲೀಟ್ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ. ಕಂಪ್ಲೀಟ್ ನಿಮಗೆ ಎಲ್ಲ ಥರ ಅಮ್ಯುನಿಟೀಸನ್ನು ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಈ ಮನೆಗೆ ನಿಮಗೆ ರೆಂಟ್ ಎಷ್ಟು ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ಒಂದು 8,000 ರೂಪಾಯಿ ನಿಮಗೆ ಆರಾಮಾಗಿ ರೆಂಟ್ ಬರುತ್ತೆ. ಯಾಕೆಂದರೆ ರೈಲ್ವೆ ಸ್ಟೇಷನ್ ತುಂಬ ನಿಯರ್ ಇದೆ, ಬಸ್ ಸ್ಟಾಪ್ ತುಂಬ ನಿಯರ್ ಇದೆ, ಮೈನ್ ರೋಡ್ ತುಂಬ ನಿಯರ್ ಇದೆ. ನಿಮಗೆ 8ನೇ ಮೈಲಿಗೆ ಈ ಪ್ರಾಪರ್ಟಿ ಆಲ್ಮೋಸ್ಟ್ ನಿಮಗೆ 4 ಕಿಲೋಮೀಟರ್ ಆಗ್ಬೋದು ಅಷ್ಟೇ, 8ನೇ ಮೈಲಿ ಮೆಟ್ರೋ ಸ್ಟೇಷನ್ಗೆ. ಸೊ ಹಾಗಾಗಿ ತುಂಬ ಝೂಮಲ್ಲಿರ್ತಕ್ಕಂಥ ಪ್ರಾಪರ್ಟಿ. ನೀವು ರೆಂಟೆಡ್ ಇನ್ಕಮ್ ಬರಬೇಕು, ನನಗೆ ನಾವು ಇದ್ಕೊಂಡು ಸ್ವಲ್ಪ ರೆಂಟ್ ಬರಬೇಕು ಅನ್ನೋದಕ್ಕೆ ಡೆಫಿನೆಟಾಗಿ ಈ ಪ್ರಾಪರ್ಟಿ ನೋಡ್ಬೋದು. ಲೊಕೇಶನ್ ಬಂದು ಚಿಕ್ಕಬಳ್ಳಾಪುರ ಅಂತ ನಾನು ಮೊದಲೇ ಹೇಳ್ತಾ ಇದ್ದೀನಿ. CMC ಖಾತಾ ಅಂತ ಹೇಳ್ತಾ ಇದ್ದೀನಿ. ಸೊ ಓನ್ ಬೋರ್ವೆಲ್ ಇದೆ, ನೀರಿಗೆ ಏನೂ ಸಮಸ್ಯೆ ಇಲ್ಲ. ಸೊ ರೆಂಟ್ ಆಲ್ರೆಡಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಇದೆ, ರೆಂಟ್ಗೂ ಏನೂ ಸಮಸ್ಯೆ ಇಲ್ಲ, ಜನ ಬರ್ತಾರೆ. ಸೊ ನಾನು ಇವಾಗ ಸೆಕೆಂಡ್ ಫ್ಲೋರಲ್ಲಿ 1 BHK ಮನೆ ತೋರಿಸ್ತಾ ಇದ್ದೀನಿ. ರೂಮಲ್ಲಿ ಎಂಟ್ರಿ ಆಗಿದ್ದೀನಿ. ಸೊ ನೋಡಿ ಆಲ್ಮೋಸ್ಟ್ ನಿಮಗೆ ರೂಮಲ್ಲೂ ಕೂಡ ಸಾಕಷ್ಟು ವೆಂಟಿಲೇಷನ್ ಇದೆ, ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ. ಸೊ 1 BHK ಮನೆ ನಾನು ಬೇಕಾದಷ್ಟು ಏನು ಹೇಳೋದಿರಲ್ಲ. ಯೂಶ್ವಲಿ ನಿಮಗೆ ಎಲ್ಲ ಕೆಳಗಡೆ ಯಾವ ಥರ ಮಾಡಿದ್ದಾರೆ ಅದೇ ಥರ ಎಲ್ಲ ಕಡೆ ವುಡ್ ವರ್ಕ್ ಇದೆ. ಎಲ್ಲ ಕಡೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ಪೇಷಸ್ ಆಗಿರ್ತಕ್ಕಂಥ ಜಾಗವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಬನ್ನಿ ನಾನು ಇವಾಗ ಪ್ಯಾಸೇಜ್ ಮುಖಾಂತರ ನನಗೆ ಸೆಕೆಂಡ್ ಬೆಡ್ರೂಮ್, ಸೆಕೆಂಡ್ 2 BHK ಅಂತ ನಾನು ನಿಮ್ಗೆ ಹೇಳಿದಲ್ವ, ಆ 2 BHK ಲಾಸ್ಟ್ ಕಾರ್ನರಲ್ಲಿ ದೇವಮೂರಲ್ಲಿ 2 BHK ಮನೆ. ಯೂಶ್ವಲಿ ಚೆನ್ನಾಗಿ ಮಾಡಿದರೆ, ಪ್ಲಾನಿಂಗ್ ತುಂಬ ಚೆನ್ನಾಗಿ ಬಂದಿದೆ. 2 BHK ಮನೆ ಆಲ್ಮೋಸ್ಟ್ ನಿಮಗೆ 12,000 ರಿಂದ 14,000ವರೆಗೂ ನೀವು ಇದನ್ನು ರೆಂಟಲ್ಲಿ ಕೊಡ್ಬೋದು.
ನೋಡ್ಬೋದು. ಸೊ ಇಲ್ಲೂ ಕೂಡ ನಿಮಗೆ ಸ್ಪೇಷಿಯಸ್ ಆಗಿರ್ತಕ್ಕಂಥ ಬೆಡ್ರೂಮ್ಸು, ಲಿವಿಂಗ್ ಏರಿಯಾ ಮತ್ತು ಫಿಡ್ಜ್ ಪಾಯಿಂಟ್ಗಳು, ದೇವ್ರ ಮನೆ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಬನ್ನಿ ನಾನು ಇವಾಗ ಕಿಚನ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಅಪೋಸಿಟಲ್ಲಿ ನಿಮಗೆ ಎಂಟ್ರಿನಲ್ಲಿ ಪೂಜಾ ರೂಮ್ ಇದೆ, ಅದನ್ನು ವುಡ್ ವರ್ಕಲ್ಲಿ ಡೋರನ್ನು ಕೊಟ್ಟಿದ್ದಾರೆ. ಒಂದಷ್ಟು ನಿಮಗೆ ಗಂಟೆ ಭಾಗದಲ್ಲಿ ಕಟ್ಟಿಂಗ್ ಎಲ್ಲ ಮಾಡಿಕೊಡ್ತಾರೆ, ಶೇಪ್ ಎಲ್ಲ ಕೊಡ್ತಾರೆ. ಈಗ ಇನ್ನೂ ಕೊಟ್ಟಿಲ್ಲ, ಅದನ್ನು ಫೈನಲ್ ಟಚಪ್ ಎಲ್ಲ ಮಾಡಿ ಇಲ್ಲೆಲ್ಲ ಕಟಿಂಗ್ಸ್ ಎಲ್ಲ ಕೊಡ್ತಾರೆ, ನಿಮ್ಗೆ ಗಂಟೆ ಥರ ಏನಾದ್ರು ಕಟಿಂಗ್ಸ್ ಕೊಡ್ತಾರೆ. ಸೊ ಇದು ನಿಮಗೆ ಕಿಚನ್. ಇಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ ವೆಂಟಿಲೇಷನ್ಸ್ ಎಲ್ಲ ಚೆನ್ನಾಗಿದೆ. ಸಿಂಪಲ್ಲಾಗಿ ಬಾಡಿಗೆ ಮನೆಗೆ ಏನು ಬೇಕೋ ಅಷ್ಟನ್ನು ಮಾತ್ರ ಮಾಡಿದ್ದಾರೆ. ಯಾಕೆಂದರೆ ಬಾಡಿಗೆ ಬೇಕಲ್ವ, ಜಾಸ್ತಿ ಮಾಡಿದಷ್ಟು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಬೋದು, ಬಾಡಿಗೆ ಕಮ್ಮಿ ಬಂದರೆ ವರ್ತ್ ಅನ್ಸಲ್ಲ. ಸೊ ಹಾಗೆ ಎಷ್ಟು ಬೇಕು ಅಷ್ಟನ್ನು ಮಾಡಿದ್ದಾರೆ. ಬಟ್ ನಾಟ್ ಬ್ಯಾಡ್, ಆಲ್ಮೋಸ್ಟ್ ನಿಮಗೆ ರೆಂಟಿಗಂತೂ ಪಕ್ಕ ಬಂದೇ ಬರ್ತಾರೆ. ನೋಡಿ ಎಲ್ಲ ಕಡೆ ವುಡ್ ವರ್ಕ್ ಇದೆ. 2 BHK ಮನೆ, ಆ್ಯಕ್ಚುಲಿ ಸೆಕೆಂಡ್ ಫ್ಲೋರ್ 2 BHK ಮನೆ, 1 BHK ಮನೆ, 2 ಮನೆಗಳಿದ್ದಾವೆ. ಸೊ 2 BHK ಮನೆ ನಿಮ್ಗೆ ತೋರಿಸ್ತೀನಿ. ಕಂಪ್ಲೀಟ್ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಾರ್ಡರ್ ಗ್ರಾನೈಟನ್ನು ಕೊಟ್ಟಿದ್ದಾರೆ. ಮತ್ತು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ, ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಬಾತ್ರೂಮ್ ಕೂಡ ತುಂಬ ವಿಶಾಲವಾಗಿದೆ, ಆಲ್ಮೋಸ್ಟ್ ನಿಮಗೆ 4x6 ಬಾತ್ರೂಮ್ ಅಂತ ಹೇಳ್ಬೋದು. ಸೊ ಇಲ್ಲೂ ಕೂಡ ನಿಮಗೆ ಒಂದು 10x10 ರೂಮ್ ಇದೆ. ಆ್ಯಂಡ್ ವಾರ್ಡ್ರೋಬ್ ಎಲ್ಲ ಬಿಟ್ಬಿಟ್ಟು ನಾನು 10x10 ರೂಮನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅಗೇನ್ ಇನ್ನೊಂದು ಬೆಡ್ರೂಮ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ ನೋಡಿ, ಲಿವಿಂಗ್ ಏರಿಯಾ ಆ್ಯಕ್ಚುಲಿ. ಸೊ ಬೆಡ್ರೂಮ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ವುಡ್ ವರ್ಕ್ ನೋಡ್ಬೋದು ನೀವು. ಸೊ ಇಲ್ಲಿ ಲಿವಿಂಗ್ ಏರಿಯಾ ಬಿಟ್ಟು ಸೊ ಇಲ್ಲಿ ಬಂದು ಇನ್ನೊಂದು ಬೆಡ್ರೂಮ್ ಇದೆ. ಸೊ ಲಿವಿಂಗ್ ಏರಿಯಾ ಪಕ್ಕದಲ್ಲೇ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ. ಸೊ ಇದು ಕಾಮನ್ ಬಾತ್ರೂಮ್, ಆಲ್ಮೋಸ್ಟ್ ನಿಮಗೆ 4.5x7 ಅಂತ ಹೇಳ್ಬೋದು ಬಾತ್ರೂಮ್. ಇದು ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಸೊ ಎಸ್, ನನಗೆ ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಯಾಕೆಂದರೆ ಅಲ್ಲಿ ಬಾತ್ರೂಮ್ ಪಕ್ಕದಲ್ಲೇ ಇರೋದ್ರಿಂದ ವಾಷಿಂಗ್ ಮಿಷಿನ್ ಪಾಯಿಂಟ್ಗೆ ಯೂಸ್ ಆಗುತ್ತೆ. ಸೊ ಇದು ಕೂಡ ನಿಮಗೆ ಸೆಕೆಂಡ್ ಬೆಡ್ರೂಮ್, ಚಿಲ್ಡ್ರನ್ ರೂಮ್ ಅಂತ ಹೇಳ್ಬೋದು, ಏಜ್ಡ್ ಆದರೂ ಇರ್ಬೋದು. ಸೊ ಬೆಡ್ರೂಮ್ ಸ್ವಲ್ಪ ಚಿಕ್ಕದಾಗಿದ್ರು ಕೂಡ ವಾರ್ಡ್ರೋಬ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಅದರಿಂದ ಆರಾಮ್ಸೆ ನೀವು ಒಂದು ಇಂಟು ಏನು ಕಿಂಗ್ ಸೈಜ್ ಕಾಟ್ ಕೂಡ ಎಲ್ಲ ಹಾಕ್ಬೋದು, ಏನು ತೊಂದರೆ ಇಲ್ಲ, ಜಾಗ ಸಾಕಷ್ಟಿದೆ. ಸೊ ನೋಡಿ ಎಷ್ಟು ವಿಶಾಲವಾಗಿದೆ, ವೆಂಟಿಲೇಷನ್ ಚೆನ್ನಾಗಿದೆ. ನಿಮಗೆ ಇದಕ್ಕೆ ಆಲ್ಮೋಸ್ಟ್ ನಿಮಗೆ 12,000ರಿಂದ 13,000, 14,000 ಬಾಡಿಗೆ ತೊಗೊಳ್ಬೋದು ನೀವು, ಕಾರ್ ಪಾರ್ಕಿಂಗ್ ಎಲ್ಲ ಕೊಟ್ಟರೆ. ನೋಡಿ ಎಲ್ಲ ಕಡೆ ನಿಮಗೆ 3 feet ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಿಮಗೆ ಅಲ್ಲಿಂದ ಲಗೇಜ್ ತೊಗೊಳ್ಳೋಕ್ಕೆ, ಹೋಗಲಿಕ್ಕೆ, ಬರಲಿಕ್ಕೆ ತುಂಬ ಸ್ಪೇಷಿಯಸ್ ಆಗಿದೆ, ಆರಾಮಾಗಿದೆ, ಕಂಜೆಸ್ಟೆಡ್ ಅಂತ ಅನಿಸೋದಿಲ್ಲ. ಸೊ ಇದು ಚಿಕ್ಕಬಳ್ಳಾಪುರ ಪ್ರಾಪರ್ಟಿ. ಆ್ಯಕ್ಚುಲಿ 30-40 ಕಟ್ಟಿರ್ತಕ್ಕಂಥ ಮನೆ. ಟೋಟಲ್ ನಿಮಗೆ 4 ಯೂನಿಟ್ಸ್ ಇದೆ, 4 ಮನೆಗಳಿದೆ. ನಾನು ಇವಾಗ ಟೆರೆಸ್ಗೆ ಹೋಗ್ತಾ ಇದ್ದೀನಿ. ಸೊ ಕಂಪ್ಲೀಟ್ಲಿ ನಿಮಗೆ ಟೆರೆಸ್ ಮೇಲ್ಗಡೆ ನೋಡಿ ಪಿಲ್ಲರ್ಗಳೆಲ್ಲ ಇದೆ. ಬೇಕು ಅಂದರೆ ನಿಮಗೆ ಎಕ್ಸ್ಟ್ರಾ 1 floor ಪರ್ಮಿಷನ್ ಕೊಟ್ಟರೆ ಕಟ್ಕೋಬೋದು. ಸೊ ಆಪ್ಷನ್ ಕೊಟ್ಟಿದ್ದಾರೆ, ಫುಲ್ಲಿ ಡೆವಲಪ್ಡ್ ಏರಿಯಾ ಆ್ಯಕ್ಚುಲಿ. ಸೊ ದಯವಿಟ್ಟು ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆರ್. ಗುಡ್ ನೈಟ್.